ಬಳ್ಳಾರಿ ಲೋಕಸಭೆ ಅಖಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತ ಇ ತುಕಾರಾಂ ಕ್ಯಾಂಪೇನ್ ಭರ್ಜರಿಯಾಗಿ ಮುಂದುವರಿಸಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಅದ್ಧೂರಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಇ ತುಕಾರಾಂ ಜೊತೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಇವತ್ತು ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಮಾಡುವ ಮೂಲಕ ಮತಬೇಟೆ ಮಾಡ್ತಾ ಇದ್ದಾರೆ. ಇದರ ಜೊತೆ ಡೋಲು, ನಗಾರಿ, ಜನಪದ ಕಲಾ ತಂಡಗಳ ಜೊತೆ ಮೆರವಣಿಗೆ ಸಾಗ್ತಾ ಇದೆ. ವಾದ್ಯ ತಂಡದವರ ಜೊತೆ ಕುಣಿದು ಕುಪ್ಪಳಿಸಿದ್ದಾರೆ ತುಕಾರಾಂ. ಕನಕದಾಸ ವೃತ್ತದಲ್ಲಿ ಕನಕದಾಸ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಆನಂತರದಲ್ಲಿ ಮೆರವಣಿಗೆಯುದ್ದಕ್ಕೂ ಕೂಡ ಅನೇಕ ಕಾರ್ಯಕರ್ತರು ಬೆಂಬಲಿಗರು ಜೊತೆಯಾಗಿದ್ದಾರೆ. ತುಕಾರಾಂ ಪರವಾದಂಥ ಒಲವು ಬಳ್ಳಾರಿಯಲ್ಲಿ ವ್ಯಕ್ತವಾಗ್ತಾ ಇದೆ. ಇಲ್ಲಿ ಬರೋನ್ ತೆಗ್ಯಾನ ಮಂದಿ ತೆಗಿಬೇಕಣ್ಣ. ಬರೋನ್ ತೆಗ್ಯಾನ ಇಲ್ಲಿ ಬರೋನ್ ತೆಗ್ಯಾನ ಮಂದಿ ತೆಗಿಬೇಕಣ್ಣ. ಇದು ಬಳ್ಳಾರಿ ಲೋಕಸಭೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಇ ತುಕಾರಾಂ ಹೊಸಪೇಟೆ ನಗರದಲ್ಲಿ ಭರ್ಜರಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಎತ್ತಿನ ಗಾಡಿಯ ಮೂಲಕ ಸಂಚರಿಸಿ ಕನಕದಾಸ ವೃತ್ತದಲ್ಲಿ ಕನಕದಾಸ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಆನಂತರದಲ್ಲಿ ಜನಪದ ಕಲಾ ತಂಡಗಳ ಜೊತೆ ಮೆರವಣಿಗೆಯುದ್ದಕ್ಕೂ ಸಾಗಿದ್ದಾರೆ. ತುಕಾರಾಂಗೆ ಸಚಿವ ಜಮೀರ್ ಅಹಮದ್ ಖಾನ್ ಸಪೋರ್ಟ್ ಕೊಟ್ಟಿದ್ದಾರೆ, ಸಾಥ್ ನೀಡಿದ್ದಾರೆ. ಅದರ ಜೊತೆಗೆ ಅನೇಕ ನಾಯಕರುಗಳು ಕೂಡ ಇದ್ದಾರೆ. ಇವತ್ತು ಪ್ರಚಾರದ ಉದ್ದಕ್ಕೂ ಕೂಡ ಸಾಕಷ್ಟು ಜನ ನೆರೆದಿದ್ದಾರೆ. ತುಕಾರಾಂ ಅವರಿಗೆ ಇವತ್ತು ಹೂಮಳೆ ಸುರಿಸುವ ಮೂಲಕ ಸ್ವಾಗತವನ್ನು ಬಯಸಿದ್ದಾರೆ ಅಲ್ಲಿನ ಗ್ರಾಮಸ್ಥರು, ಅಲ್ಲಿನ ಜನ. ಹೀಗಾಗಿ ತುಕಾರಾಂ ಹೋದ ಕಡೆಯಲ್ಲೆಲ್ಲ ವ್ಯಾಪಕವಾದಂಥ ಉತ್ತಮವಾದಂಥ ಬೆಂಬಲ ವ್ಯಕ್ತವಾಗುತ್ತಿರುವ ಕಾರಣಕ್ಕಾಗಿ ತುಕಾರಾಂ ಅವರಿಗೆ ಈ ಬಾರಿ ಗೆಲುವಿನ ವಿಶ್ವಾಸ ಹೆಚ್ಚಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಅತ್ಯಂತ ಪ್ರಬಲವಾದ ಅಭ್ಯರ್ಥಿಯಾಗಿದ್ದಾರೆ. ಇವರ ಎದುರಾಳಿಯಾಗಿ ಬಿಜೆಪಿಯಿಂದ ಬಿ ಶ್ರೀರಾಮುಲು ಕಣದಲ್ಲಿದ್ದಾರೆ. ಹಾಲಿ ಶಾಸಕರಾಗಿರುವಂಥ ತುಕಾರಾಂ ಈ ಫೈಟ್ ನೋಡ್ತಾ ಇದ್ದರೆ ನಿಜಕ್ಕೂ ಕೂಡ ಒಂದು ಉದ್ದೇಶ ಇದೆ. ಕೇಂದ್ರದಲ್ಲಿ ಅತಿ ದೊಡ್ಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಸೀಟ್ಗಳನ್ನು ಗೆಲ್ಲಬೇಕು ಅಂತ ಹೇಳಿದರೆ ಬಳ್ಳಾರಿಯೂ ಕೂಡ ಅದಕ್ಕೆ ಸೇರ್ಪಡೆಯಾಗಬೇಕು ಅನ್ನೋ ಕಾಂಗ್ರೆಸ್ ಉಮೇದು ಇದೆಯಲ್ಲ, ಆ ಉಮೇದು ವರ್ಚಸ್ಸು ಎಲ್ಲವೂ ಕೂಡ ಈ ಪ್ರಚಾರದ ವ್ಯಾಪ್ತಿಯಲ್ಲೇ ನಮಗೆ ಕಾಣಿಸುತ್ತಾರೆ.